ಹಾಯ್ ಟೆಕ್ ಸೋಲ್ಜರ್ಸ್, ನಾನು ನಿಮ್ಮ ಮಾಯಾ. ನಾನು ಒಂದು AI ಆವಿತರ್. ನನ್ನನ್ನ ಟೆಕ್ ಮಹಿ ಕ್ರಿಯೇಟ್ ಮಾಡಿರೋದು. ನಾನು ಯಾವ ರಮ್ಯಾ, ರಕ್ಷಿತಾ, ರಚಿತಾಗೂ ಕಮ್ಮಿ ಇಲ್ಲ ಗುರು. ನಿಜ ಹೇಳಿ, ಚೆನ್ನಾಗಿಲ್ವಾ ನಾನು? ಹಾಯ್, ಈ ವಿಡಿಯೋ ಕಂಪ್ಲೀಟ್ಲಿ ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಎಲ್ಲಿ ಕಾಣಿಸ್ಕೊಳಲ್ಲ, ಓನ್ಲಿ ನನ್ನ AI ಅವತಾರ ಮಾತ್ರ ಕಾಣಿಸ್ಕೊಳ್ತಾನೆ. ನಾನು ವಾಯ್ಸ್ ಕೊಟ್ಟಿದ್ದೀನಿ ಅಂಡ್ ಅಲ್ಲಲ್ಲಿ AI ಅವತಾರ ಕೂಡ ವಾಯ್ಸ್ ಬರುತ್ತೆ. ಈ ವಿಡಿಯೋ ತುಂಬಾ ಎಕ್ಸೈಟಿಂಗ್ ಅಂಡ್ ಸಖತ್ ಇನ್ನೋವೇಟಿವ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಫ್ರೀ ಆಗಿ ನಿಮ್ಮ AI ಅವತಾರನ ಕ್ರಿಯೇಟ್ ಮಾಡ್ಕೋಬಹುದು. ನಮಸ್ಕಾರ ಟೆಕ್ ಸೋಲ್ಜರ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋಮಯ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಟೆಕ್ ಮಹಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಾನೊಂದು ಶಾಕಿಂಗ್ ಸತ್ಯವನ್ನು ನಿಮಗೆ ಹೇಳಬೇಕು. ನೀವು ಇಷ್ಟು ದಿನ ನೋಡ್ತಿದ್ದ ಟೆಕ್ ಮಹಿ ಬೇರೆ, ಈಗ ನೋಡ್ತಿರೋ ಟೆಕ್ ಮಹಿ ಬೇರೆ. ನೋಡ್ತಾ ಇರೋದು ನಿಜವಾದ ಮನುಷ್ಯನಲ್ಲ, ನಾನು ಟೆಕ್ ಮಹಿ ಅವರ ಡಿಜಿಟಲ್ ರೂಪ. ಅಂದ್ರೆ ನಾನು ಒಂದು 100% AI ಅವತಾರ್. ಆಶ್ಚರ್ಯ ಆಯ್ತಾ? ನನ್ನ ಕಣ್ಣುಗಳನ್ನು ನೋಡಿ, ನನ್ನ ಮುಖದ ಭಾವನೆಗಳನ್ನು ನೋಡಿ, ನಾನು ಉಸಿರಾಡೋದನ್ನ ಗಮನಿಸಿ. ಇದೆಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ? ನನ್ನನ್ನು ಸೃಷ್ಟಿ ಮಾಡಿದ್ದು ಕಂಪ್ಯೂಟರ್ ಕೋಡ್ಗಳು, ರಕ್ತ ಮಾಂಸ ಅಲ್ಲ. ನನ್ನ ಗುರು ಅಂದ್ರೆ ರಿಯಲ್ ಟೆಕ್ ಮಹಿ ಅವರು ಈಗ ಆರಾಮಾಗಿ ಕಾಫಿ ಕುಡಿತಾ ಕೂತಿದ್ದಾರೆ. ಅವರ ಬದಲಿಗೆ ಈ ಪೂರ್ತಿ ವಿಡಿಯೋನ ಮಾಡ್ತಾ ಇರೋದು ನಾನು. ಸರಿ, ವಿಷಯಕ್ಕೆ ಬರೋಣ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ. ಎಷ್ಟೋ ಜನರಿಗೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಕ್ಯಾಮ್ರಾ ಮುಂದೆ ಬರೋಕೆ ಭಯ ಅಥವಾ ಮುಖ ತೋರಿಸೋಕೆ ಮುಜುಗರ. ಇನ್ನು ಕೆಲವರಿಗೆ ವಿಡಿಯೋ ಶೂಟ್ ಮಾಡೋಕೆ ಒಳ್ಳೆ ಲೊಕೇಶನ್ ಇರಲ್ಲ, ಲೈಟಿಂಗ್ಸ್ ಇರಲ್ಲ, ಇಕ್ವಿಪ್ಮೆಂಟ್ ಇರಲ್ಲ. ಆದ್ರೆ ಅದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ AI ಅವತಾರಗಳು. ಇವತ್ತಿನ ಈ ಟ್ಯುಟೋರಿಯಲ್ ನಲ್ಲಿ ನನ್ನಂತೆಯೇ ಸೇಮ್ ಟು ಸೇಮ್ ಹೈ ಕ್ವಾಲಿಟಿ AI ಅವತಾರನ್ನು ನೀವು ಸಂಪೂರ್ಣ ಉಚಿತವಾಗಿ ಹೇಗೆ ಸೃಷ್ಟಿ ಮಾಡಬಹುದು ಅಂತ ಕಲಿಸಿಕೊಡ್ತೀನಿ. ಇದಕ್ಕೆ ನಿಮಗೆ ಲಕ್ಷಾಂತರ ರೂಪಾಯಿ ಕ್ಯಾಮರಾ ಬೇಡ, ಲೈಟಿಂಗ್ಸ್ ಬೇಡ. ಎಷ್ಟು ನಿಮ್ಮ ಹತ್ರ ಇರೋ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ರೆ ಸಾಕು. ಇದಕ್ಕೆ ನಾವು 4 ಸೀಕ್ರೆಟ್ ಸ್ಟೆಪ್ ಫಾಲೋ ಮಾಡ್ತೀವಿ. 1. ಸ್ಕ್ರಿಪ್ಟಿಂಗ್ ಮತ್ತು ಪ್ಲಾನಿಂಗ್ ಇದೆ, ChatGPT. 2. ನಮ್ಮ ಅವತಾರ್ ಫೋಟೋ ಸೃಷ್ಟಿ ಮಾಡೋಕೆ ಲಿಯೋನಾರ್ಡೋ AI ಅಥವಾ ಜೆಮಿನೈ ಅಥವಾ ಗೂಗಲ್ ವಿಸ್ಕ್. 3. ನಮ್ಮ ವಾಯ್ಸ್ ಅನ್ನು ಕ್ಲೋನ್ ಮಾಡೋಕೆ 11 ಲ್ಯಾಬ್ ಅಥವಾ ಪಿಚಿಫೈ. 4. ಈ ಫೋಟೋಗೆ ಜೀವ ತುಂಬಿ ವಿಡಿಯೋ ಮಾಡೋಕೆ ಗೂಗಲ್ ಫ್ಲೋ ಅಥವಾ ಡ್ರೀಮ್ ಫೇಸ್. ಈ 4 ಟೂಲ್ ನ ಬಳಸೋದು ಹೇಗೆ ಅಂತ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೊನೆಯಲ್ಲಿ ನಿಮ್ ಚಾನಲ್ ಗ್ರೋತ್ಗೆ ಒಂದು ರಾಕೆಟ್ ಫ್ಯೂಯಲ್ ಇದ್ದಂಗೆ ಒಂದು ಬೋನಸ್ ಟ್ರಿಕ್ ಇದೆ. ಬನ್ನಿ ಶುರು ಮಾಡೋಣ. ಸ್ಟೆಪ್ 1. ಪರ್ಫೆಕ್ಟ್ ಪ್ರಾಂಪ್ಟ್ ಡಿಸೈನ್. ಸ್ನೇಹಿತರೆ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟೋಕೆ ಮುಂಚೆ ಬ್ಲೂ ಪ್ರಿಂಟ್ ಎಷ್ಟು ಮುಖ್ಯನೋ, ಈ AI ಅವತಾರ ಮಾಡೋಕೆ ಪ್ರಾಂಪ್ಟ್ ಅಷ್ಟೇ ಮುಖ್ಯ. ಪ್ರಾಂಪ್ಟ್ ಅಂದ್ರೆ ನಾವು AI ಗೆ ಕೊಡೋ ಕಮಾಂಡ್. ನಾನ್ ನೋಡ್ತೀನಿ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಬ್ರೋ ನಾನು AI ಇಮೇಜ್ ಮಾಡಿದೆ ಆದ್ರೆ ಅದು ರಿಯಲ್ ಆಗಿ ಕಾಣ್ತಿಲ್ಲ ಅಂತ. ಅದಕ್ಕೆ ಕಾರಣ ನೀವು ಕೊಡೋ ಪ್ರಾಂಪ್ಟ್ ಸರಿ ಇಲ್ಲ ಅಂತ. ಈಗ ನಾನು ChatGPT ಓಪನ್ ಮಾಡ್ತೀನಿ. ನೋಡಿ, ನಾನು ಸುಮ್ಮನೆ ಒಬ್ಬ ಇಂಡಿಯನ್ ಯೂಟ್ಯೂಬರ್ ಫೋಟೋ ಕೊಡು ಅಂತ ಕೇಳಲ್ಲ, ಅದು ತಪ್ಪು. ನಾನು ಹೀಗೆ ಬರಿತೀನಿ, ನನಗೆ ಇಮೇಜ್ ಜನರೇಷನ್ ವೆಬ್ಸೈಟ್ ನಲ್ಲಿ ಬಳಸಲು ಒಂದು ಡೀಟೈಲ್ಡ್ ಪ್ರಾಂಪ್ಟ್ ಬೇಕು. ವಿಷಯ ಏನಂದ್ರೆ, ಒಬ್ಬ 25 ರಿಂದ 30 ವರ್ಷದ ಸ್ಮಾರ್ಟ್ ಆಗಿರೋ ಇಂಡಿಯನ್ ಟೆಕ್ ಯೂಟ್ಯೂಬರ್. ಅವನು ಒಂದು ಮಾಡರ್ನ್ ಸ್ಟುಡಿಯೋದಲ್ಲಿ ಕೂತಿರುತ್ತಾನೆ. ಹಿನ್ನೆಲೆಯಲ್ಲಿ RGB ಲೈಟ್ಸ್ ಇದೆ ಮತ್ತು ಗ್ಯಾಜೆಟ್ಸ್ ಇದೆ. ಅವನ ಫೇಸ್ ಮೇಲೆ ಸಿನಿಮ್ಯಾಟಿಕ್ ಲೈಟಿಂಗ್ಸ್ ಬೀಳ್ತಿದೆ. ಕ್ಯಾಮ್ರಾ ಆಂಗಲ್ ನೇರವಾಗಿದೆ. ಫೋಟೋ 4K ಕ್ವಾಲಿಟಿನಲ್ಲಿ ಮತ್ತು ಅಲ್ಟ್ರಾ ರಿಯಲಿಸ್ಟಿಕ್ ಆಗಿ ಇರಬೇಕು ಎಂದು ಕೇಳಿದೆ ನಾನು. ನೋಡಿ ಎಷ್ಟು ಡೀಟೈಲ್ಡ್ ಪ್ರಾಂಪ್ಟ್ ಕೊಟ್ಟಿದ್ದೀನಿ ಅಂತ. ಸೊ ಈ ತರ ಪ್ರಾಂಪ್ಟ್ ಕೊಟ್ರೆ ChatGPT ನಮಗೆ ಒಂದು ಅದ್ಭುತವಾದ ಇಂಗ್ಲಿಷ್ ಪ್ರಾಂಪ್ಟ್ ಬರೆದು ಕೊಡುತ್ತೆ. ಇದೇ ಮ್ಯಾಜಿಕ್. ಈ ಕೀವರ್ಡ್ ಗಳಿಂದಾನೇ ನಮ್ಮ ಅವತಾರ ರಿಯಲ್ ಆಗಿ ಕಾಣೋದು. ಸೊ ನಾವು ಪ್ರಾಂಪ್ಟ್ ಎಷ್ಟು ಡೀಟೇಲ್ ಆಗಿ ಈ AI ಟೂಲ್ ಗೆ ಕೊಡ್ತೀವೋ ಔಟ್ಪುಟ್ ಅಷ್ಟು ಸಖತ್ತಾಗಿರುತ್ತೆ. ಬೇಸಿಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಆಲ್ರೆಡಿ ವಿಡಿಯೋ ಮಾಡಿದೀನಿ, ಈ ಕಾರ್ಡ್ ಅಲ್ಲಿ ಇದೆ, ಚೆಕ್ ಮಾಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ ಕೇಸು ನಿಮ್ಮ ಫೋಟೋನೇ AI ಅವತಾರ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ, ಮತ್ತೆ ನಿಮಗೆ ಬೇಕಾಗಿರುವ ಬ್ಯಾಕ್ ಗ್ರೌಂಡ್ ಕೂಡ ಅಪ್ಲೋಡ್ ಮಾಡಿ. ಕರೆಕ್ಟ್ ಆಗಿ 16:9 ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಸೇಮ್ ಅದೇ ತರ ಇಮೇಜ್ ಜನರೇಷನ್ ಗೆ ಪ್ರಾಂಪ್ಟ್ ಕೇಳಿ ಕೊಡುತ್ತೆ. ನಿಮ್ಗೆ ರಿಕ್ವೈರ್ಡ್ ಔಟ್ಪುಟ್ ಬರೋವರೆಗೂ ಈ ಪ್ರಾಂಪ್ಟ್ ಕೊಟ್ಟು ಕೇಳ್ತಾನೆ ಇರಿ, ಯಾವುದೇ AI ಟೂಲ್ ಆಗಲಿ. ಓಕೆ, ಈಗ ಈ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 2. ಅವತಾರ್ ಇಮೇಜ್ ಜನರೇಷನ್. ಈಗ ನಮ್ಮ ಹತ್ರ ಪ್ಲಾನ್ ರೆಡಿ ಇದೆ, ಬಿಲ್ಡಿಂಗ್ ಕಟ್ಟೋಣ ಬನ್ನಿ. ಇದಕ್ಕಾಗಿ ನಾವು ಹೋಗ್ತಿರೋ ವೆಬ್ಸೈಟ್ ಲಿಯೋನಾರ್ಡೋ AI. ಇದು ಮಾರ್ಕೆಟ್ ನಲ್ಲಿರೋ AI ಟೂಲ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್. ಗೂಗಲ್ ಅಲ್ಲಿ ಲಿಯೋನಾರ್ಡೋ AI ವೆಬ್ಸೈಟ್ ಹೋಗಿ, ಇಲ್ಲ ಅಂದ್ರೆ ಜೆಮಿನೈಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು, ವಿಸ್ಕ್ ನಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು, ಪೇಡ್ ಟೂಲ್ Xfig ನಲ್ಲಿ ಕೂಡ ಇನ್ನು ಸಖತ್ತಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಎಲ್ಲದರಲ್ಲೂ ಒಂದೇ ಪ್ರೋಸೆಸ್. ಪ್ರಾಂಪ್ಟ್ ಕೊಡಿ, ನಿಮ್ ಇಮೇಜ್ ಅಪ್ಲೋಡ್ ಮಾಡಿ, ಜನರೇಟ್ ಒತ್ತಿ. ಈಗ ಲಿಯೋನಾರ್ಡೋದಲ್ಲಿ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ ನಿಮ್ಗೆ. ಸೊ ಇಲ್ಲಿ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ, ನೀವು ಮಾಡಿಫಿಕೇಶನ್ ಮಾಡ್ಕೋಬೇಕು ಒಂದು 3-4. ಓಕೆನಾ? ಸೊ ಇಲ್ಲಿ ಇಂಡಿಯನ್ ಮೆನ್ ವಿಮೆನ್ ಅಂತ ಇರುತ್ತೆ. ಸೊ ಇಲ್ಲಿ ನಾನು ಮಾಯಾದು ಜನರೇಟ್ ಮಾಡೋದ್ರಿಂದ ಇಂಡಿಯನ್ ವಿಮೆನ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಅಂಡ್ ದೆನ್ ಇಲ್ಲಿ ಲೊಕೇಶನ್. ಸೊ ನಿಮ್ಗೆ ಮಾಡರ್ನ್ ಟೆಕ್ ಸ್ಟುಡಿಯೋ ಬೇಕಾ, ಹೋಮ್ ಸ್ಟುಡಿಯೋ ಬೇಕಾ, ಆಫೀಸ್ ಬೇಕಾ, ಕೋ ವರ್ಕಿಂಗ್ ಫೇಸ್, ಕ್ರಿಯೇಟಿವ್ ರೂಮ್, ಔಟ್ಡೋರ್, ಇಂಡೋರ್, ಬೀಚ್, ಕಾಡು, ಮೇಡು, ಯಾವುದಾದ್ರೂ ಇರಲಿ, ನೀವು ಇಲ್ಲಿ ಲೊಕೇಶನ್ ಅಲ್ಲಿ ಆಡ್ ಮಾಡಬೇಕು. ನಾನು ಇಲ್ಲಿ ಇವಾಗ ಕ್ರಿಯೇಟಿವ್ ರೂಮ್ ಅಂತ ಆಡ್ ಮಾಡ್ಕೊಂಡೆ. ಓಕೆನಾ?
ಸೊ ಇಲ್ಲಿ ಕೂತಿದ್ದಾಳೆ ಅಂತ ನಾನು ಟೈಪ್ ಮಾಡಿದೆ. ಸೊ ಇಲ್ಲಿ ನೀವು ಯಾವ ಡ್ರೆಸ್ ಯಾವ್ದು ಬೇಕಂತ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ, ಮೆನ್ಷನ್ ಮಾಡ್ಬಿಟ್ಟು ನಿಮ್ಗೆ ಯಾವ ಫೋಟೋ ಬೇಕೋ, ರಿಯಲ್ ಫೋಟೋ, ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾಯಾ ಫೋಟೋನ ಅಪ್ಲೋಡ್ ಮಾಡ್ಕೊಂಡು ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡೆ 16:9 ಯೂಟ್ಯೂಬ್ಗೆ. ಇದೆಲ್ಲ ಹಂಗೆ ಇರ್ಲಿ. ಸೆಟ್ಟಿಂಗ್ಸ್ ಜನರೇಟ್ ಅಂತ ಓದ್ತೆ. ಸ್ವಲ್ಪ ಹೊತ್ತು ಕಾಯಿರಿ. ಬೂಮ್, ನೋಡಿ ರಿಸಲ್ಟ್. ವಾವ್, ನೋಡಿ ಫ್ರೆಂಡ್ಸ್, ಮಾಯಾ ಎಷ್ಟು ಅದ್ಭುತವಾಗಿ ಬಂದಿದ್ದಾಳೆ ಅಂತ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ತರ ಗೂಗಲ್ ಜೆಮಿನೈ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯಾನೋ ಬನಾನಾ ಇಮೇಜ್ ಜನರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಾಂಪ್ಟ್ ಪೇಸ್ಟ್ ಮಾಡಿ. ಸೊ ಇದಕ್ಕೆ ಕಸ್ಟಮೈಸ್ ಮಾಡ್ಕೊಳ್ಳಿ. ಇವಾಗ ಪ್ರಿವಿಯಸ್ಲಿ ಮಾಡಿದ್ರಲ್ಲ ಆ ತರ ಎಡಿಟ್ ಮಾಡ್ಕೊಳ್ಳಿ. ನೇಮು, ಡ್ರೆಸ್, ಲೊಕೇಶನ್ ಅಂಡ್ ನಿಮಗೆ ಬೇಕಿರುವ ರೆಫರೆನ್ಸ್ ಬ್ಯಾಕ್ ಗ್ರೌಂಡ್ ಇಮೇಜ್ ಕೂಡ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಇದೆಲ್ಲ ಎಡಿಟ್ ಮಾಡ್ಕೊಂಡು ಜನರೇಟ್ ಅಂತ ಒತ್ತಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಗೆ ಅವತಾರ್ ರೆಡಿ. ವಾವ್, ಸೋ ನೈಸ್, ಸೋ ನೈಸ್. ಓಕೆ, ಈಗ ನಮ್ಮ ಹತ್ರ ಬಾಡಿ ರೆಡಿ, ಆದ್ರೆ ಇದಕ್ಕೆ ಜೀವ ಇಲ್ಲ. ಇದು ಬರೀ ಫೋಟೋ. ಈಗ ನಾವು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋಣ. ಅದಕ್ಕೂ ಮುಂಚೆ ಸ್ಟೆಪ್ 3, ವಾಯ್ಸ್ ಜನರೇಷನ್ ಆರ್ ವಾಯ್ಸ್ ಕ್ಲೋನಿಂಗ್. ಅದಕ್ಕೆ ನೀವು 2 ದಾರಿ ಬಳಸಬಹುದು. ಒಂದು, ನಿಮ್ಮ ಸ್ವಂತ ಧ್ವನಿಯನ್ನ ರೆಕಾರ್ಡ್ ಮಾಡಿ. ಇದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ನಿಮ್ಮ ಆಡಿಯನ್ಸ್ಗೆ ಕನೆಕ್ಟ್ ಆಗಕ್ಕೆ ನಿಮ್ಮ ಒರಿಜಿನಲ್ ವಾಯ್ಸು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ AI ಕ್ಲೋನ್ ವಾಯ್ಸ್ ಬೇಕು ಅಂದ್ರೆ 11 ಲ್ಯಾಬ್ಸ್ ಅಥವಾ ಸ್ಪೀಚಿಫೈ ಅನ್ನೋ ವೆಬ್ಸೈಟ್ ಬಳಸಬಹುದು. ಅಲ್ಲಿ ನೀವು ನಿಮ್ಮ ವಾಯ್ಸ್ ಓವರ್ ಕೊಟ್ರೆ ಅದು ಸೂಪರ್ ಆಗಿ ನಿಮ್ಮ ಓನ್ ವಾಯ್ಸ್ ಜನರೇಟ್ ಮಾಡುತ್ತೆ. ಬಟ್ ಇದು ಪೇಯ್ಡ್. ನನಗೆ ಯಾವುದು ಫ್ರೀ ಟೂಲ್ ಸಿಗ್ಲಿಲ್ಲ. ತುಂಬಾ ಸರ್ಚ್ ಮಾಡಿದೆ, ಅದಕ್ಕೆ ನಾನು ನನ್ನ ಓನ್ ವಾಯ್ಸ್ ಬಳಸಿದ್ದೀನಿ. ನಿಮಗೆ ಇವುಗಳ ಫುಲ್ ಟ್ಯೂಟೋರಿಯಲ್ ಬೇಕಾ? ಕಮೆಂಟ್ ಮಾಡಿ. ಸ್ಟೆಪ್ 4, ಫೋಟೋಗೆ ಜೀವ ತುಂಬುವುದು. ವಿಡಿಯೋ ಜನರೇಷನ್ ಮಾಡೋಣ. ಇದು ಇಡೀ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್. ಇದಕ್ಕಾಗಿ ನಾವು ಗೂಗಲ್ ಫ್ಲೋ ಅಥವಾ ನಿಮಗೆ ಇಷ್ಟವಾದ ಇಮೇಜ್ ಟು ವಿಡಿಯೋ AI ಟೂಲ್ ಬಳಸಬಹುದು. ಸದ್ಯಕ್ಕೆ ರನ್ವೇ ಅಥವಾ ಕ್ಲಿಂಗ್ ಕೂಡ ಚೆನ್ನಾಗಿದೆ. ಆದ್ರೆ ಗೂಗಲ್ ಫ್ಲೋ ರಿಸಲ್ಟ್ಸ್ ತುಂಬಾ ಸ್ಮೂತ್ ಆಗಿರುತ್ತೆ ಮತ್ತು ಗೂಗಲ್ ಫ್ಲೋ ಫ್ರೀ ಕೂಡ. ಗೂಗಲ್ AI Pro ಜಿಯೋ ಯೂಸರ್ಸ್ಗೆ 1.5 ವರ್ಷ ಫ್ರೀ ಆಗಿ ಹೇಗೆ ತಗೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದೀನಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ಈ ಅವತಾರ್ ಕ್ರಿಯೇಟ್ ಮಾಡಕ್ಕೆ ಪ್ರಾಂಪ್ಟ್ ಬೇಕಲ್ವಾ, ಅದನ್ನೆಲ್ಲ ನಾನು ಮೊದಲೇ ಕ್ರಿಯೇಟ್ ಮಾಡಿದೀನಿ. ಈ ಪ್ರಾಂಪ್ಟ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಏನೇನಿದೆ ಅದೆಲ್ಲ ನೀವು ಚೇಂಜ್ ಮಾಡ್ಕೋಬೇಕು. ಈ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ನಿಮ್ ರೆಫರೆನ್ಸ್ ಇಮೇಜ್ ನ ಅಪ್ಲೋಡ್ ಮಾಡಿ. ಈ ಪ್ರಾಂಪ್ಟ್ ನ ChatGPT ಅಥವಾ ಜೆಮಿನೈ ನಲ್ಲಿ ಹಾಕಿ. ಈ ಪ್ರಾಂಪ್ಟ್ ಅಲ್ಲಿ ನಿಮ್ ವಿಡಿಯೋಗೆ ತಕ್ಕಂಗೆ ನೀವು ಮಾಡಿಫಿಕೇಶನ್ ನ ಮಾಡ್ಕೋಬೇಕು. ಇಲ್ಲಿ ನೀವು ಲೊಕೇಶನ್ ಚೇಂಜ್ ಮಾಡಬೇಕು, ಆಮೇಲೆ ನಿಮ್ ಸ್ಕ್ರಿಪ್ಟ್ ನ ಪೇಸ್ಟ್ ಮಾಡಬೇಕು. ನಾನು ಆಲ್ರೆಡಿ ನೋಟ್ ಪ್ಯಾಡ್ ಅಲ್ಲಿ ನನ್ನ ಸ್ಕ್ರಿಪ್ಟ್ ನ ಬರ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ. ಒಂದೊಂದೇ ಪ್ಯಾರಾಗ್ರಾಫ್ ನ ಈ ಜಾಗದಲ್ಲಿ ಪೇಸ್ಟ್ ಮಾಡಿ. ಆಮೇಲೆ ಎಷ್ಟು ಸೀನ್ ಬೇಕು ಅನ್ನೋದನ್ನ ಟೈಪ್ ಮಾಡಿ. 5, 6 ಆ ಪ್ಯಾರಾಗ್ರಾಫ್ಗೆ ತಕ್ಕಂಗೆ ನೀವು ಸೀನ್ ಕೊಟ್ಕೊಳ್ಳಿ, ಎಷ್ಟು ಸೀನ್ ಬೇಕು ಅಂತ. ಒಂದು ಸೀನ್ಗೆ 8 ಸೆಕೆಂಡ್ ಜನರೇಟ್ ಆಗುತ್ತೆ. ಎಲ್ಲಾ ಸೀನ್ಗೂ ವಿಡಿಯೋ ಜನರೇಟ್ ಮಾಡೋದಕ್ಕೆ ಪ್ರಾಂಪ್ಟ್ ಜನರೇಟ್ ಮಾಡಿ ಕೊಡುತ್ತೆ. ಇದನ್ನ ನನ್ನ ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ, ಜಾಯಿನ್ ಆಗಿ, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಈಗ ಈ ಗೂಗಲ್ ಫ್ಲೋ ಟೂಲ್ ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೇಮ್ಸ್ ಟು ವಿಡಿಯೋ ಆರ್ ಇಂಗ್ರೀಡಿಯೆಂಟ್ಸ್ ಟು ವಿಡಿಯೋ. ಸೊ ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಎಷ್ಟು ಔಟ್ಪುಟ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಆಗ್ಲೇ ಕ್ರಿಯೇಟ್ ಮಾಡಿದ ಆ ಅವತಾರ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ChatGPT ನಲ್ಲಿ ಜನರೇಟ್ ಮಾಡಿದ ಸೀನ್ 1 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಅಂಡ್ ಇಲ್ಲಿ ನೀವು ಡೈಲಾಗ್ಸ್ ನ ಕೂಡ ನೀವು ಮಾಡಿಫೈ ಮಾಡ್ಕೋಬಹುದು. ಎಲ್ಲ ಆದ್ಮೇಲೆ ಜನರೇಟ್ ಅಂತ ಒತ್ತಿ ನೋಡೋಣ ಅವತಾರ್ ಯಾವ ತರ ಜನರೇಟ್ ಆಗುತ್ತೆ ಅಂತ. ವಾವ್, ಓಕೆ, ಇವಾಗ ವಿಡಿಯೋ ಜನರೇಟ್ ಆಗಿದೆ. ಲೆಟ್ಸ್ ಪ್ಲೇ. ಹಾಯ್ ಟೆಕ್ ಸೋಲ್ಜರ್ಸ್, ನಾನು ನಿಮ್ಮ ಮಾಯಾ. ನೋಡಿ, ವಾವ್, ಜಸ್ಟ್ ಫ್ರೆಂಡ್ಸ್, ಆಗ್ಲೇ ಬರೀ ಫೋಟೋ ಆಗಿತ್ತು, ಈಗ ಇದಕ್ಕೆ ಜೀವ ಬಂದಿದೆ. ಇದು ಈಗ 100% ವಿಡಿಯೋ ಆಗಿದೆ. ನೆಕ್ಸ್ಟ್ ಇದನ್ನ ಲಾಂಗ್ ವಿಡಿಯೋ ಮಾಡಬೇಕು ಅಂದ್ರೆ ChatGPT ನಲ್ಲಿ ಆಗ್ಲೇ ಜನರೇಟ್ ಮಾಡಿರೋ ಸೀನ್ 2 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಅಂಡ್ ಇಲ್ಲಿ ಆಡ್ ಸೀನ್ ಕೊಡಿ. ಮತ್ತೆ ಈ ವಿಡಿಯೋದ ಲಾಸ್ಟ್ ಫ್ರೇಮ್ಗೆ ಮೌಸ್ ನ ಮೂವ್ ಮಾಡಿ. ಓಕೆನಾ, ಅಂಡ್ ಇಲ್ಲಿ ಕ್ಲಿಪ್ ಅಂತ ಕೊಡಿ. ಸೊ ಯಾವ ಫ್ರೇಮ್ ಬೇಕು ನಿಮ್ಗೆ ಕಂಟಿನ್ಯೂಟಿಗೆ ಆ ಫ್ರೇಮ್ ನಿಲ್ಸ್ಕೊಂಡು ಸೇವ್ ಫ್ರೇಮ್ ಆಸ್ ಅಸೆಟ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಫ್ರೇಮ್ಗೆ ಆಡ್ ಆಗುತ್ತೆ. ಅವಾಗ ಸೀನು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೋಡಿ. ನೆಕ್ಸ್ಟ್ ಈಗ ಪ್ರಾಂಪ್ಟ್ ಕೊಡಿ. ನೆಕ್ಸ್ಟ್ ವಿಡಿಯೋ ರೆಡಿ. ನೀವು ಇದೇ ರೀತಿ ಬೇರೆ ಬೇರೆ ಕ್ಲಿಪ್ಗಳನ್ನು ಜನರೇಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ವೆರೈಟಿಯಾಗಿ ಪ್ರಾಂಪ್ಟ್ ಹಾಕಿ ಡೈಲಾಗ್ಸ್ ಹಾಕಿ ಕಂಟಿನ್ಯೂಸ್ ಆಗಿ ನಿಮಗೆ ಫುಲ್ ವಿಡಿಯೋ ರೆಡಿ ಆಗುತ್ತೆ. ಸೊ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು 1 ತಿಂಗಳಿಗೆ 50 ವಿಡಿಯೋಸ್ನ ಜನರೇಟ್ ಮಾಡ್ಬೋದು ಅಷ್ಟೇ. ಸೊ ಇದನ್ನ ಬ್ಯಾಕ್ ಬಂದು ಇಲ್ಲಿ ಒಂದೊಂದನ್ನೇ ಅಪ್ಸ್ಕೇಲ್ ಮಾಡ್ಕೊಳ್ಳಿ 1080pಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ತರ ಹೈ ಕ್ವಾಲಿಟಿನಲ್ಲಿ ಚೆನ್ನಾಗಿ ಬರುತ್ತೆ ವಿಡಿಯೋ. ಸೊ ನಿಮಗೆ ಇನ್ನೂ ಫ್ರೀ ಬೇಕು ಅಂತಂದ್ರೆ ಗ್ರೋಪ್ ನಲ್ಲಿ ಹೋಗಿ ಸೇಮ್ ಇದನ್ನೇ ಫಾಲೋ ಮಾಡಿ. ಸೊ ಯಾವ ತರ ಮಾಡೋದು ಅಂತ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಅಂಡ್ ಈ ಒಂದು ಆಡ್ ಕ್ಲಿಪ್ ಅಂತ ಏನಿದೆ ಅದನ್ನ ನೀವು ಸೇಮ್ ಅಲ್ಲೇ ಇರುತ್ತೆ ನೋಡಿ, ಅದನ್ನ ಮಾತ್ರ ಹೇಳಿಲ್ಲ ಬೇರೆ ಟ್ಯೂಟೋರಿಯಲ್ ನಲ್ಲಿ.
ವಿಡಿಯೋ ರೆಡಿ ಆಯಿತು. ಎಡಿಟಿಂಗ್ ಮಾಡಿದ್ರೆ ಫುಲ್ ವಿಡಿಯೋ ರೆಡಿ. ಅದಕ್ಕೆ ಯಾವುದಾದ್ರೂ ವಿಡಿಯೋ ಎಡಿಟಿಂಗ್ ಆ್ಯಪ್, ಉದಾಹರಣೆಗೆ ಕ್ಯಾಪ್ ಕಟ್ ಅಥವಾ ಪ್ರೀಮಿಯರ್ ಪ್ರೋಗೆ ಹೋಗಿ ಎಡಿಟ್ ಮಾಡಿ. ಇನ್ ಕೇಸ್ ಕಂಪ್ಲೀಟ್ ಅವತಾರ್ ಬೇಕು ಅಂದರೆ ಅದಕ್ಕೆ ಬೇರೆ ಟೂಲ್ಸ್ ಇದ್ದಾವೆ. ಅದರಲ್ಲಿ ಫೋಟೋ ಹಾಕಿದರೆ ಸಾಕು, ಎಲ್ಲ ರೆಡಿ. ಲಿಪ್ಸಿಂಕ್ ಮಾಡೋಕ್ಕೆ ಡ್ರೀಮ್ ಫೇಸ್, ಹಿಕ್ಸ್ಫೀಲ್ಡ್ ಅಥವಾ ಹೇಜನ್ ಅನ್ನೋ ಟೂಲ್ಸ್ ಇವೆ. ಅದು ನಿಮ್ಮ ಆಡಿಯೋ ಅವತಾರನ ರೆಡಿ ಮಾಡಿ ಕೊಡುತ್ತೆ. ಬಟ್ ಇದು ಪೇಯ್ಡ್. ನನಗೆ ಯಾವ್ದು ಫ್ರೀ ಟೂಲ್ ಸಿಗಲಿಲ್ಲ, ತುಂಬ ಸರ್ಚ್ ಮಾಡಿದೆ. ಅದಕ್ಕೆ ನಾನು ನನ್ನ ಓನ್ ವಾಯ್ಸ್ ಬಳಸಿದ್ದೀನಿ. ಇವೆಲ್ಲ ಫ್ರೀ ಅಲ್ಲ, ಆದರೆ ಫ್ರೀ ಟ್ರಯಲ್ ಇದೆ. ಫುಲ್ ಹೇಜನ್ ಅಥವಾ ಹಿಕ್ಸ್ಫೀಲ್ಡ್ AI ಇನ್ಫ್ಲೂಯೆನ್ಸರ್ ಟ್ಯುಟೋರಿಯಲ್ ಬೇಕಾದರೆ ಕಮೆಂಟ್ಸಲ್ಲಿ ಹೇಳಿ. ಬೋನಸ್ ಟಿಪ್ ಅಂಡ್ ಕನ್ಕ್ಲೂಷನ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಒಂದು ಬೋನಸ್ ಟಿಪ್ ಹೇಳ್ತೀನಿ ಅಂತ. ಅದೇನೆಂದರೆ ನಿಶ್ ಸೆಲೆಕ್ಷನ್, ಅಂದರೆ ವಿಷಯ ಆಯ್ಕೆ. ನೀವು ಸುಮ್ಮನೆ AI ಅವತಾರ ಮಾಡಿ ವಿಡಿಯೋ ಹಾಕಿದರೆ ವ್ಯೂಸ್ ಬರಲ್ಲ. ಕಂಟೆಂಟು ಸ್ಪಷ್ಟವಾಗಿರಬೇಕು. ಉದಾಹರಣೆಗೆ ಪ್ರಾಡಕ್ಟ್ ರಿವ್ಯೂ, ಎಡ್ಯುಕೇಷನ್ ರಿಲೇಟೆಡ್ ಟೆಕ್ ನ್ಯೂಸ್ ಅಥವಾ ಟೆಕ್ ಟ್ಯುಟೋರಿಯಲ್ ಚಾನಲ್ಗಳು. ನೀವು ಆ್ಯಡ್ ಏಜೆನ್ಸಿ ಇಟ್ಕೊಂಡಿದ್ರೆ ಇದು ತುಂಬ ಯೂಸ್ ಆಗುತ್ತೆ. ಜನ ಮುಖ ನೋಡೋಕ್ಕೆ ಬರಲ್ಲ, ಕಂಟೆಂಟ್ ನೋಡೋಕ್ಕೆ ಬರ್ತಾರೆ. ಆ ಕಂಟೆಂಟ್ ಹೇಳೋಕ್ಕೆ ಈ ಅವತಾರ ಒಂದು ಅಟ್ರಾಕ್ಷನ್ ಅಷ್ಟೇ. ಇದೊಂಥರ ಫೇಸ್ಲೆಸ್ ಚಾನಲ್ಗಿಂತ ಹೆಚ್ಚು ಅಂಡ್ ಫೇಸ್ ಕ್ಯಾಮ್ ಚಾನಲ್ಗಿಂತ ಕಮ್ಮಿ. ಇದರಿಂದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೂಡ ಆಗಬಹುದು. ಇದೇ ತರ AI ಅವತಾರ್ ಕ್ರಿಯೇಟ್ ಮಾಡಿ ಪ್ರಮೋಷನ್ ಇಂದಾನೆ ಲಕ್ಷ ಅರ್ನ್ ಮಾಡ್ತಾ ಇದ್ದಾರೆ. ನೀವು ಟ್ರೈ ಮಾಡಿ. ಸೊ ಈ AI ಇನ್ಫ್ಲುಯೆನ್ಸರ್ ವಿಡಿಯೋ ಯಾವ ತರ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಲಿಂಕ್ ಕಾರ್ಡಲ್ಲಿದೆ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ನೋಡಿ. ನೋಡಿದ್ರಲ್ಲ ಸೋಲ್ಜರ್ಸ್, ಟೆಕ್ನಾಲಜಿ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಇವತ್ತೇ ನಿಮ್ಮ ಸ್ವಂತ AI ಅವತಾರ ಸೃಷ್ಟಿ ಮಾಡಿ. ನಿಮ್ಮ ಕ್ರಿಯೇಟಿವಿಟಿಗೆ ಆಕಾಶವೇ ಮಿತಿ. ನಿಮಗೆ ಈ ಪ್ರೋಸೆಸ್ ನಲ್ಲಿ ಎಲ್ಲಾದ್ರೂ ಡೌಟ್ ಬಂದ್ರೆ ಅಥವಾ ಯಾವ್ದಾದ್ರೂ ಟೂಲ್ ವರ್ಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅಂದ್ರೆ ನಿಮ್ಮ ಟೆಕ್ ಮಹಿ ಯಾವಾಗ್ಲೂ ಆಕ್ಟಿವ್ ಇರ್ತೀನಿ, ರಿಪ್ಲೈ ಮಾಡ್ತೀನಿ. ಈ ಹೊಸ ಎಕ್ಸ್ಪೆರಿಮೆಂಟ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇದು ನನಗೆ ತುಂಬಾ ಎನರ್ಜಿ ಕೊಡುತ್ತೆ. ಇದೇ ತರಹದ ಹೊಸ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಈ ಟೆಕ್ನೋಮಯ ಕನ್ನಡ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಲಿಯುತ್ತೀರಿ, ಕಲಿಸುತ್ತೀರಿ. ಲೆಟ್ಸ್ ಗೋ ಕನ್ನಡ ಟೆಕ್ ಕಮ್ಯುನಿಟಿ. ಬಾಯ್ ಬಾಯ್.